ನಮಸ್ಕಾರ ಸ್ನೇಹಿತರೆ, ಒಂದೇ ಸ್ಪೂನ್ ಕಡಲೆ ಹಿಟ್ಟಿನಿಂದ ರುಚಿಯಾದ ಚೌಳೆಕಾಯಿ ಪಲ್ಯ ರೆಡಿ ಆಗುತ್ತಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ತುಂಬಾ ಟೇಸ್ಟಿಯಾಗಿ, ಯಾವುದೇ ರೀತಿ ಮಸಾಲೆ ರುಬ್ಬೋದು ಬೇಡ, ನೀವು ಜಾಸ್ತಿ ಸಮಯನೂ ಬೇಡ, ಇನ್ಸ್ಟೆಂಟಾಗಿ ಜಸ್ಟ್ ಒಂದು 10 ನಿಮಿಷದಲ್ಲಿ ಚಪಾತಿ ಜೊತೆ ಬಿಸಿ ರೊಟ್ಟಿ ಜೊತೆ ನೀವು ಈ ಚೌಳೆಕಾಯಿ ಪಲ್ಯನ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಈ ಥರ ಚೌಳೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಾಗುವಷ್ಟು ಚೌಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಈ ವಿಧಾನದಲ್ಲಿ ನೀವೇನಾದರೂ ಚೌಳೆಕಾಯಿನ ಮಾಡಿದರೆ ನಿಜವಾಗ್ಲೂ ಒಂದು ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿ ನೀವು ಮಾಡ್ಬೋದು. ಈಗ ಚೆನ್ನಾಗಿ ಜರಡಿನ ಹಿಡ್ಕೊಂಡು ನಾನೇನು ಮಾಡಿದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಕೂಡ ಹತ್ತೋಗ್ಬಿಡುತ್ತೆ. ಚೆನ್ನಾಗಿ ಯಾವುದೇ ರೀತಿ ನೀವು ಎಣ್ಣೆ ಹಾಕೋದು ಬೇಡ, ತುಪ್ಪ ಹಾಕೋದು ಬೇಡ. ಚೆನ್ನಾಗಿ ಕಡಲೆ ಹಿಟ್ಟಿನ ಜೊತೆ ಈ ಚೌಳೆಕಾಯಿ ಎಲ್ಲ ಮಿಕ್ಸ್ ಆಗಬೇಕು. ಹಂಗಂದಾಗ ಮಾತ್ರ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ನೀವು ನೋಡ್ತಿರ್ಬೋದು, ಕೆಳಗಡೆ ನಾನೇನಾದರೂ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ತಳ ಕೂಡ ಇಟ್ಬಿಡೋದು, ಒತ್ತಿ ಸ್ಮೆಲ್ ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಒಂದು 3ರಿಂದ 4 ನಿಮಿಷ, ಅಂದರೆ ಅದೆಲ್ಲ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಚೌಳೆಕಾಯಿಗೆ ಬೆರೆಸ್ಕೋಬೇಕಲ್ವ, ಆ ಕಾರಣಕ್ಕಾಗಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀವು ಬೇಕಿದ್ರೆ ಚೌಳೆಕಾಯಿನ ಜಾಸ್ತಿ ಕೂಡ ತೊಗೊಂಡು ಮಾಡ್ಬೋದು. ಬಟ್ ಒಂದು ಸಲ ನೀವು ಸ್ಟಾರ್ಟಿಂಗ್ ಸ್ವಲ್ಪ ತೊಗೊಂಡು ಮಾಡಿ ನೋಡಿ, ಆಮೇಲೆ ನೆಕ್ಸ್ಟ್ ನೀವೇ ತೊಗೊಳ್ತೀರಾ. ಈಗ ಸ್ವಲ್ಪ ನಾನೇನು ಮಾಡಿದ್ದೀನಿ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಕಡಲೆ ಹಿಟ್ಟಿಂದ ಚೌಳೆಕಾಯಿಗೆ ಅದು ಹತ್ಕೊಳ್ಳೋದಿಲ್ಲ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಚೌಳೆಕಾಯಿಗೆ ಹತ್ಕೊಳ್ಳುತ್ತೆ. ಹಂಗೆ ಹತ್ಕೊಂಡಾಗ ಮಾತ್ರ ನಮಗೆ ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದೇ ಕಡೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸಾಸಿವೆಯನ್ನು ಹಾಕ್ಕೊಂಡು ಈಗ ಸ್ವಲ್ಪ ಕರಿಬೇವು ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈರುಳ್ಳಿಯನ್ನು ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಾಗುತ್ತೆ ಈ ಚೌಳೆಕಾಯಿ ಪಲ್ಯ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಂದ್ರೆ ಈರುಳ್ಳಿನ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಟೇಸ್ಟಾಗಿ ನಿಮಗೆ ಯಾವುದೇ ರೆಸಿಪೀಸ್ನಾಗಲಿ ಸ್ನೇಹಿತರೆ, ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ನಿಮ್ಗೆ ಅಷ್ಟು ಟೇಸ್ಟಾಗಿ ಯಾವುದೇ ರೀತಿ ಪಲ್ಯ ಆಗಲಿ, ಸಾಂಬಾರಾಗಲಿ, ರೈಸ್ ಐಟಮ್ಸ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಬೇಯೋಷ್ಟರಿಗೆ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಬೌಲ್ನ ತೊಗೊಳ್ಳಿ, ಮಿಕ್ಸಿಂಗ್ ಬೌಲ್. ಅದಕ್ಕೆ ನಾನೀಗ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಾಗುವಷ್ಟು ಗಟ್ಟಿ ಮೊಸರನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಾನು ಇಲ್ಲಿ ಖಾರದ ಪುಡಿಯನ್ನು ಹಾಕಿ ಮಾಡಿರೋದ್ರಿಂದ ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡಿಕೊಂಡು ಬರೀ ಧನ್ಯ ಪೌಡರ್, ಉಪ್ಪಲ್ಲಿ ನೀವು ಚೆನ್ನಾಗಿ ಮೊಸರು ಜೊತೆ ಬೆರೆಸ್ಕೊಳ್ಬೋದು. ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಒಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಇದು ಮೊಸರು ಜೊತೆ ನಾವು ಈ ಥರ ಖಾರ ಪುಡಿ ಆಮೇಲೆ ಧನ್ಯ ಪೌಡರ್ ಮಿಕ್ಸ್ ಮಾಡಿದ್ದೀವಿ ಅಂತ ಅನಿಸಬಾರ್ದು ನಮಗೆ. ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಹಂಗಂದಾಗ ಮಾತ್ರ ನಮಗೆ ಎಲ್ಲ ಫ್ಲೇವರ್ ಕೂಡ ಚೌಳೆಕಾಯಿಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಯಾವುದೇ ರೀತಿ ನೋಡಿ ಸ್ನೇಹಿತರೆ, ನೀವು ಮಸಾಲೆನೂ ರುಬ್ಕೊಳ್ಳೋದು ಬೇಡ, ಜಾಸ್ತಿ ಸಮಯನೂ ಬೇಡ. ನೀವೇನಾದರೂ ಬ್ಯುಸಿ ಮಾಮ್ಸ್ ಆಗಿದ್ದರೆ, ಬ್ಯಾಚುಲರ್ಸ್ ಆಗಿದ್ದರೆ, ಅಥವಾ ಕ್ವಿಕ್ಕಾಗಿ ಏನಾದರೂ ಚಪಾತಿ ಜೊತೆ ಬಿಸಿ ರೊಟ್ಟಿ ಜೊತೆ ಒಂದು ಒಳ್ಳೆ ಪಲ್ಯನ ಮಾಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಚೌಳೆಕಾಯಿ ಪಲ್ಯನ ನೀವು ಟ್ರೈ ಮಾಡ್ಬೋದು. ಯಾಕೆಂದರೆ ನಮಗೆ ಜಾಸ್ತಿ ಹೊತ್ತು ಮಸಾಲೆ ರುಬ್ಬಿ ಮಾಡೋಷ್ಟು ಟೈಮ್ ಕೂಡ ಇರೋದಿಲ್ಲ. ಸಿಂಪಲಾಗಿ ಮೊಸರು ಇದ್ದರೆ ಸಾಕು, ಸೂಪರ್ ಡೂಪರಾಗಿ ಈ ಪಲ್ಯನ ರೆಡಿ ಮಾಡ್ಬೋದು. ನೀವೀಗ ನೋಡ್ತಿರ್ಬೋದು, ಕ್ರೀಮಿ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ ಮೊಸರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ನೀವು ಎಷ್ಟು ಚೆನ್ನಾಗಿ ಗಟ್ಟಿ ಮೊಸರನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಟೇಸ್ಟಿಗೆ ಕೂಡ ಬರುತ್ತೆ. ಮೊಸರು ಸ್ವಲ್ಪ ನೀರು ಥರ ಇದ್ದರೂ ಕೂಡ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸಾಧ್ಯದಷ್ಟು ನೀವು ಗಟ್ಟಿ ಮೊಸರನ್ನ ತೊಗೊಳಕ್ಕೆ ಟ್ರೈ ಮಾಡಿ. ಇದನ್ನೆಲ್ಲ ಮೊಸರೆಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮೊಸರು, ಖಾರದ ಪುಡಿ, ನಾವು ಧನ್ಯ ಪೌಡರ್ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಸ್ಮೆಲ್ ಹೋಗಬೇಕು. ಚೆನ್ನಾಗಿ ಅದು ಕುದಿ ಬರಬೇಕು. ಅದೇ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಚೌಳೆಕಾಯಿನ ಹುರ್ಕೊಂಡಿದ್ದೀವಿ ಅಷ್ಟೇ, ಯಾವುದೇ ರೀತಿ ಕುದಿಸ್ಕೊಂಡಿಲ್ಲಲ್ವ. ಆ ಕಾರಣಕ್ಕಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಮಸಾಲೆ ಕೂಡ ಚೆನ್ನಾಗಿ ಸ್ಮೆಲ್ ಹೋಗಿ ಕುದಿಯುತ್ತೆ, ಚೌಳೆಕಾಯಿ ಕೂಡ ಚೆನ್ನಾಗಿ ಕುದಿ ಬರುತ್ತೆ. ಈಗ ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿ ನಿಧಾನವಾಗಿ ಇದು ಕುದಿ ಬರ್ತಾ ಇದೆ. ನೀವು ನೋಡ್ತಿರ್ಬೋದು, ಈಗ ಕುದಿ ಬರ್ತಾ ಇದೆ ಅಂದರೆ ಒಂದು 2 ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ.
ನೀರನ್ನು ನಿಮ್ಗೇನಾದರೂ ಪಲ್ಯ ಸ್ವಲ್ಪ ನೀರು ಥರ ಇರಬೇಕಂದ್ರೆ ಸ್ವಲ್ಪ ಅನ್ನದಲ್ಲಿ ನೀವು ಬಿಸಿ ಅನ್ನದಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಪಳ ಈ ಥರ ಕುದಿ ಬರಬೇಕು. ಕುದಿ ಬಂದಾಗ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಚೌಳೆಕಾಯಿನ, ಆ ಚೌಳೆಕಾಯಿನ ಇದಕ್ಕೆ ಹಾಕಿ ಒಂದು 2 ನಿಮಿಷ ನೀವು ಸ್ವಲ್ಪ ಗಟ್ಟಿಗೋ ಥರ ಕುದಿಸಿದ್ರೆ ಸಾಕು. ಖಂಡಿತವಾಗ್ಲೂ ಸ್ನೇಹಿತರೆ ಈ ಥರ ಚೌಳೆಕಾಯಿ ಪಲ್ಯನ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬಿಸಿ ಬಿಸಿ ಚಪಾತಿ ಜೊತೆ, ಬಿಸಿ ಬಿಸಿ ರೊಟ್ಟಿ ಜೊತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಲಿ, ಮಧ್ಯಾಹ್ನ ರೈಸ್ ಜೊತೆ ಆಗಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಈಗ ಚೆನ್ನಾಗಿ ನಾನು ಎಣ್ಣೆ ಬಿಡೋ ತನಕ, ಸುತ್ತಲೂ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಎಷ್ಟು ಗಟ್ಟಿಯಾಗಿ ನಮಗೆ ತಿಕ್ಕಾಗಿ ಚೌಳೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕಂದ್ರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಪಲ್ಯ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.